ಹಾಯ್, ವೆಲ್ಕಮ್ ಬ್ಯಾಕ್ ಟು ರುಚಿ ಕುಕಿಂಗ್ ರೆಸಿಪೀಸ್. ಇಷ್ಟು ದಿವಸ ನಾನು ಉಪ್ಪಿನಕಾಯಿ ರೆಸಿಪಿನ ತಂದಿರಲಿಲ್ಲ. ಈ ಮೊದಲನೇ ಬಾರಿಗೆ ನಾನು ನಿಂಬೆಕಾಯಿ ಉಪ್ಪಿನಕಾಯಿ ರೆಸಿಪಿನ ತರ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿ ಹೆಲ್ದಿಯಾಗಿ ಹೇಗೆ ತಿನ್ಬೋದು ಅಂತ ನೋಡ್ಕೊಳ್ಳಿ. ನಾನು ಮೊದಲಿಗೆ 25 ನಿಂಬೆಹಣ್ಣನ್ನು ತೊಳೆದು ವಾಶ್ ಮಾಡಿ ಕಟ್ ಮಾಡಿ ಮತ್ತು ಸ್ವಲ್ಪ ನಿಂಬೆಹಣ್ಣಿನ ರಸ ಜಾಸ್ತಿ ಇರುತ್ತೆ. ಸೊ ಜಾಸ್ತಿ ಇದ್ದಾಗ ಸ್ವಲ್ಪ ನಿಂಬೆಹಣ್ಣಿನ ರಸ ತೆಗೆದು ಒಂದು ಬಾಟ್ಲಲ್ಲಿ ಉಪ್ಪು ಮತ್ತು ನಿಂಬೆಹಣ್ಣನ್ನು ಈ ಥರ ಕಟ್ ಮಾಡಿರೋ ಪೀಸನ್ನು ಹಾಕಿಟ್ಬಿಟ್ಟಿದ್ದೆ. ಅದೀಗ ಒಂದು 12 ಡೇಸ್ ಆಗಿದೆ, 12 ದಿನಗಳಾಗಿದೆ. ಈಗ ಈ ಥರ ಆಗಿದೆ, ಅದು ಉಪ್ಪೆಲ್ಲ ಹೀರ್ಕೊಂಡಿದೆ. ಇವತ್ತು ನಾನು ಇದಕ್ಕೆ ಹೇಗೆ ಒಗ್ಗರಣೆ ಮಾಡೋದು, ಏನೇನು ಸಾಮಾನು ಹಾಕಬೇಕು ಅಂತ ಹೇಳ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ನಾನು ಒಂದು ಅರ್ಧ ಚಮಚ ಮೆಂತೆ ಮತ್ತು ಅರ್ಧ ಚಮಚ ಸಾಸಿವೆ ಇಟ್ಕೊಂಡಿದ್ದೀನಿ. ಇದನ್ನು ಹುರಿದು ಪುಡಿ ಮಾಡಬೇಕು. ನಂತರ ಒಗ್ಗರಣೆಗೆ ಸಾಸಿವೆ ಹಾಕ್ಕೊಳ್ಳೋ ಜೊತೆಗೆ ಇಲ್ಲಿ ಒಂದು 10ರಿಂದ 12 ಎಸಳು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ ಹಾಕಬೇಕು. ನಂತರ ಈಗ ನಾವು ಆಗಲೇ ಉಪ್ಪನ್ನು ಹಾಕಿರೋದ್ರಿಂದ ಹುಳಿ ಅದರಲ್ಲಿದೆ, ಉಪ್ಪಾಯಿತು. ಈಗ ನೆಕ್ಸ್ಟ್ ಅದಕ್ಕೆ ಒಂದು 2 ಚಮಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಂತರ ಇದು ಆರ್ಗ್ಯಾನಿಕ್ ಬೆಲ್ಲದ ಪುಡಿ, ಇದನ್ನು 1 ಚಮಚ ಹಾಕಿದ್ದೀನಿ. ನಿಮಗೆ ಉಪ್ಪು ಖಾರ ಹುಳಿ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಚೇಂಜಸ್ ಮಾಡ್ಕೋಬೋದು. ಖಾರ ಬೇಕು ಅಂದರೆ ಇನ್ನೊಂದು 2 ಸ್ಪೂನ್ ಹಾಕ್ಕೊಳ್ಳಿ. ಬನ್ನಿ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳ್ತೀನಿ. ನೋಡಿ, ಬಾಣಲಿಗೆ ನಾನು 3 ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ, ಕಾಯಕ್ಕೆ ಇಟ್ಕೊಂಡಿದ್ದೆ. ಈಗ ಕಾದ ತಕ್ಷಣ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ಳಿ ಮತ್ತು ಸುಲಿದಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳಿ. ಚಟಪಟ ಸಿಡಿಲಿ ಸಾಸಿವೆ. ಉಪ್ಪಿನಕಾಯಿಗೆ ಒಗ್ಗರಣೆಗೆ ಎಣ್ಣೆ ಇದ್ದರೆ ತುಂಬ ದಿವಸ ಬಾಳಿಕೆ ಬರುತ್ತೆ. ಸೊ ಹಾಗಾಗಿ ನಾನು 3 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಸಾಸಿವೆ ಸಿಡಿತಾ ಇದೆ, ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತೀನಿ. ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ಒಗ್ಗರಣೆದಾಗಿದೆ, ಹಾಫ್ ಮಾಡ್ತೀನಿ. ಆರಬೇಕು, ಆರಿದ್ಮೇಲೆ ಉಪ್ಪಿನಕಾಯಿಗೆ ಮಿಕ್ಸ್ ಮಾಡಿ. ನೋಡಿ, ನಾನು ಮೆಂತೆ ಮತ್ತು ಸಾಸಿವೆನ ಬಿಸಿ ಮಾಡಿ ಆದರೂ ಹಾಕ್ಬೋದು, ಇಲ್ಲ ಹಾಗೆ ಕೂಡ ಹಾಕ್ಬೋದು. ನಾನಿವತ್ತು ಹಾಗೆ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ನಾನು ಮಿಕ್ಸಿಯನ್ನು ಮಾಡ್ಕೊಂಡಿದ್ದೀನಿ. ನೈಸ್ ಆದರೆ ನೈಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ಥರ ತರಿಯಾಗಿಯೂ ನೀವು ಯೂಸ್ ಮಾಡ್ಬೋದು. ಬನ್ನಿ ನೆಕ್ಸ್ಟ್ ಸ್ಟೆಪ್ ಏನು ನೋಡ್ಕೊಳ್ಳಿ. ನಾನೀಗ ಈ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಮೇಲೆ. ಈ ಥರ ಇದು ಕೂಡ ಟೇಸ್ಟನ್ನು ಹೆಚ್ಚು ಮಾಡುತ್ತೆ. ನಂತರ ಖಾರದ ಪುಡಿ ಮತ್ತು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಈಗ ಒಂದೊಳ್ಳೆ ಮಿಕ್ಸ್ ಕೊಡಿ. ನಿಂಬೆಕಾಯಿ ಉಪ್ಪಿನಕಾಯಿನ ಬೇರೆ ಬೇರೆ ಥರನೂ ಮಾಡ್ತಾರೆ. ನಾನು ಇವಾಗ ಮೊದಲನೇ ಥರ ತೋರಿಸ್ತಾ ಇದ್ದೀನಿ. ಖಾರದ ಪುಡಿ ಉಪ್ಪಿನಕಾಯಿ, ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಕೂಡ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಪೌಡ್ರು ಕೂಡ ಹಾಕ್ಬೋದು. ಪೇಸ್ಟನ್ನು ನೀವು ಹಾಕ್ಕೊಂಡು ಇದ್ರ ರುಚಿ ನೋಡಿ, ಏನಾದರೂ ಕಮ್ಮಿ ಅನಿಸಿದ್ರೆ ಈ ಸಮಯದಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೋದು. ಹುಳಿಗೆ ತಕ್ಕಂತೆ ಉಪ್ಪು ಮತ್ತು ಖಾರ ಬೆಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ಸೊ ಇಷ್ಟು ಕೆಲಸ ಆಗೋದ್ರೆ ನಿಮ್ಮ ಉಪ್ಪಿನಕಾಯಿ ತಯಾರಾಗಬೇಕು. ಇದೆಲ್ಲ ರಸ ಬಿಟ್ಕೊಳ್ಳುತ್ತೆ, ಸೊ ರಸ ಆಗುತ್ತದು. ಈಗ ನಾವು ಒಗ್ಗರಣೆಯನ್ನು ಹಾಕಿದ್ದೀವಿ. ಈಗ ಒಗ್ಗರಣೆನ ಮೇಲೆ ಸುರಿರಿ. ಸೊ ಬೆಳ್ಳುಳ್ಳಿ ಘಮ ಬರ್ತಾ ಇದೆ ನಮಗೆಲ್ಲ.
ಇಷ್ಟ ಆದಮೇಲೆ ಇದನ್ನು ನೀವು ಒಂದು ಗ್ಲಾಸ್ ಕಂಟೈನರಲ್ಲಿ ಹಾಕಿಟ್ಕೊಳ್ಳಿ, ಅಥವಾ ಉಪ್ಪಿನಕಾಯಿ ಜಾಡಿ ಸಿಗುತ್ತಲ್ಲ ಅದರಲ್ಲೂ ಯೂಸ್ ಮಾಡ್ಬೋದು. ನಾನು ಮಕ್ಕಳು ಗ್ಲಾಸ್ ಯೂಸ್ ಮಾಡೋದ್ರಿಂದ ನಾನು ಪ್ಲಾಸ್ಟಿಕ್ ಇದರಲ್ಲಿ ಹಾಕ್ತಾಯಿದ್ದೀನಿ ಇವತ್ತು. ಆಮೇಲೆ ನೀವು ರೆಫ್ರಿಜರೇಟರಲ್ಲಿ ಇಟ್ಕೊಂಡ್ರೆ ಎಷ್ಟು ದಿವಸ ಬೇಕಷ್ಟು ದಿವಸ ಯೂಸ್ ಮಾಡ್ಕೋಬೋದು. ಇದೇನು ಉಪ್ಪಿನಕಾಯಿ ಕೇಳೋದಿಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಬಾಟ್ಲಲ್ಲಿ ಹಾಕಿ ಉಪ್ಪಿನಕಾಯಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈ ಥರ ನೀವು ಮನೆಯಲ್ಲೇ ಮಾಡಿ. ಈ ರೆಸಿಪಿ ಇಷ್ಟ ಆದಲ್ಲಿ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಖಂಡಿತ ಉತ್ತರ ಕೊಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.